ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಬದನೆಕಾಯಿ ಕೈಗೊಜ್ಜನ್ನು ತೋರಿಸ್ಕೊಡಕತ್ತೀವಿ ರೀ. ಮಧ್ಯಾಹ್ನ ಊಟಕ್ಕೆ ನೀವು ಅನ್ನದ ಜೊತೆ ಏನ್ರಿ ಒಂದು ರೆಸಿಪಿಯನ್ನು ಸಿಂಪಲ್ಲಾಗಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಿ ಅಂತಂದ್ರೆ ಈ ಒಂದು ಗೊಜ್ಜು ನಿಮಗೆ ಬೆಸ್ಟ್ ಆಪ್ಷನ್ ಆಗ್ತೈತಿ ಮತ್ತು ಅತಿ ಸುಲಭವಾಗಿ ಕಡಿಮೆ ಸಮಯದಾಗ ನೀವು ಮಾಡ್ಕೊಳ್ಬೋದು ರೀ. ಹೆಂಗಂತೇಳಿ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಅಥವಾ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಜಲ್ದಿ ಮಾಡಿಬಿಡ್ರಿ. ಭಾಳ ತಡ ಮಾಡೋಕ್ಕೆ ಹೋಗಬೇಡ್ರಿ. ಇದಕ್ಕೆ ನಾವು ಏನು ತೊಗೋಬೇಕ್ರಿ, ಬರೀ ಒಂದು ಬದನೆಕಾಯನ್ನು ತೊಗೊಂಡು ದೊಡ್ಡದು ಒಂದು ಬದನೆಕಾಯನ್ನು ತೊಗೊಂಡು ಅದಕ್ಕೊಂದಿಟ್ಟು ಎಣ್ಣೆಯನ್ನು ಆ ಕಡೆಯಿಂದ ಈ ಕಡೆ ಅಂತೇಳಿ ಹಚ್ಚಿಬಿಡ್ರಿ. ಅದಾದ ನಂತರ ಒಂದು ಚಾಕು ತೊಗೊಂಡು ಅದನ್ನು ನಡಬಾರ್ಕು ಒಂದೀಟು ಕೊರ್ದಂಗೆ ಮಾಡಿ ಒಂದು 2-3 ಕಡೆ ಮಾಡಿಬಿಡ್ರಿ. ಅಂದ್ರೆ ಬದನೆಕಾಯಿ ಸುಡೋಕೆ ನಿಮಗೆ ಈಸಿ ಆಗ್ತೈತಿ. ಮೊದಲಿನವರೆಲ್ಲ ಏನು ಮಾಡ್ತಿದ್ರಿ, ಕಿಚನಾಗಿ ಕೊಡ್ತಿದ್ದರು, ಚೆಂದಂಗೆ ಅದು ಸುಟ್ಟು ಬರಬ್ಬರಿಯಾಗಿ ಬರ್ತೈತೆ ರೀ. ಈಗ ನೀವು ಗ್ಯಾಸ್ ಮೇಲಿಟ್ಟ ಈ ರೀತಿಯಾಗಿ ಅದನ್ನು ತಿರುಗಿಸಿ ಸುಡಬೇಕಾಕೈತೆ ರೀ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡ್ಬಿಡ್ರಿ. ಮೊದಲಿಗಿನ ಚಲೋ ಹೊತ್ನಂಗೆ ಒಂದು ಈಟು ಹೊತ್ತು ಇಟ್ಬಿಡ್ರಿ. ಆಮೇಲೆ ಅದನ್ನು ಏನು ಮಾಡಿರಿ, ಸೋಸಿ ಈ ರೀತಿಯಾಗಿ ಹುಣಸೆಹಣ್ಣಿನ ರಸವನ್ನು ನೀವು ತಕ್ಕೊರಿ. ಒಂದಲ್ಲ 2 ಸಲ ಹಿಂಗನ ಮಾಡಿ ನೀವು ತಗೊಂಬಿಡ್ರಿ. ತಿತ್ರಿ ಹುಣಸೆಹಣ್ಣಿನ ರಸ ಬೇಕಾಗೈತಿ. ಈ ಒಂದು ಮಸ್ತಾಗಿರೋಂಥ ಕೈಗೊಜ್ಜಿ ಖಾರ ಹುಳಿ ಸಿಹಿ ಈ ರೀತಿಯಾಗಿ ನಿಮ್ಗೆ ಅನಿಸ್ಬೇಕ್ರಿ. ಯಾಕೆ ಸಿಹಿ ಅನಿಸ್ಬೇಕಂತಂದ್ರೆ ಆ ಹುಣಸೆಹಣ್ಣೊಳಗೆ ಸ್ವಲ್ಪ ಬೆಲ್ಲ ಹಣ್ಣು ಈಗ ನೀವು ಹಾಕಿರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ಈಗ ಏನು ಬದ್ನಿಕಾಯಿ ಏನಿತ್ತು ನೋಡಿ, ಅದು ಪೂರ್ತಿಯಾಗಿ ಈ ರೀತಿ ಸುಟ್ಟು ನೀವು ಬರಬ್ಬರಿ ಮಾಡಿ ತಕ್ಕೊಂಡ್ರೆ ಇಟ್ಕೊಂಡ್ಬಿಡ್ರಿ. ಅಲ್ಲಿ ಥರ ಮತ್ತೆ ಈ ಕಡೆ ಒಂದು ಕುಟಾಣಿ ಅಥವಾ ಕಾರ್ಕೋಲೊಳಗೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಅದ್ರ ಜೊತೆ ಸ್ವಲ್ಪ ಶುಂಠಿಯನ್ನು ಹಾಕಿ ಚಂದಂಗಿ ಕೊಟ್ರಿ. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ಅದು ತಿಂತಿರಲಿಲ್ಲ ಅಂತಂದ್ರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಪಾಣ್ಣಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಇದರೊಳಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿರಿ. ಅದಾದ ನಂತರ ಒಂದು 2-3 ಹಸಿ ಮೆಣಸನ್ನು ಚಂದಂಗಿ ಕಟ್ ಮಾಡಿ ಹಾಕಿರಿ. ಈ ಒಂದು ಕೈಗೊಜ್ಜೊಳಗೆ ಹಸಿ ಕೈಗೊಜ್ಜೊಳಗೆ ಏನು ಮಾಡ್ತಿರಲ್ಲ ಅವನ್ನ ಹಂಗನೂ ಹಾಕ್ಬೋದು ರೀ. ಆದರೆ ನೀವು ಈ ರೀತಿಯಾಗಿನೂ ಮಾಡಿ ನೋಡಿರಿ. ಹುರಿದಾಕಿ ಮಾಡೋದನ್ನು ಮಸ್ತಷ್ಟು ಈ ಒಂದು ಸ್ವಾದ ಬರ್ತೈತಿ ರೀ. ಅದಕ್ಕೆ ಹಿಂಗೆ ನೀವು ಈ ಕುಟ್ಟಾಣಿ ಒಳಗೆ ಅದನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಕುಟ್ಟಬೇಕಾಗೈತೆ ರೀ. ತಿಳ್ತಿರಲ್ಲ, ಇದನ್ನು ನಾವು ಅಲ್ಲಿ ಸೇರಿಸೋಣ. ಬಾಜು ನೋಡ್ಬಂದಿವ ಆ ಬೆಳ್ಳುಳ್ಳಿ ಶುಂಠಿಯನ್ನು ನಾವು ಕುಟ್ಟಿ ತಕ್ಕೊಂಡ್ರೆ ಇಟ್ಕೊಂಡು ಬಂದಿದ್ವಿ. ಆಮೇಲೆ ಬದನೆಕಾಯಿನ ಪೂರ್ತಿಯಾಗಿ ಈ ರೀತಿ ಸುಟ್ಟಾದ್ಮೇಲೆ ಮ್ಯಾಗ ಆರಾಮ್ ಸೀರೆಯಾಗಿ ಬಿಡ್ತೈತಿ. ಅದನ್ನು ಕೈಯಿಂದ ಒಂದು ಈಟು ಹಾರಕ್ಕೆ ಬಿಡ್ರಿ. ಆಮೇಲೆ ಅದನ್ನು ತಕ್ಕೊಂಬಿಡ್ರಿ. ಈಸಿಯಾಗಿ ನಿಮಗೆ ಬಂದುಬಿಡ್ತೈತಿ. ಇನ್ನು ಒಂದು ಪ್ಲೇಟ್ನಾಗ ಈ ಬದನೆಕಾಯಿನ ತೊಗೊಂಡು ಅದ್ರ ತುಂಬ ಏನಿರ್ತೈತಿಲ್ಲ ಅದು ತುಂಬ ಅಷ್ಟನ್ನು ನೀವು ತೆಗೆದುಬಿಡ್ರಿ. ಉಳಿದಿದ್ದನ್ನೆಲ್ಲ ನೀವು ಇಲ್ಲಿ ಕೆಲಸ ಶುರು ಮಾಡ್ಬೇಕ್ರಿ. ಬದನೆಕಾಯಿ ಬರಬ್ಬರಿಯಾಗಿ ಸುಟ್ಟಿರ್ತೈತಿ, ಹಂಗೆ ನೀವು ನೋಡ್ಕೊಳ್ಬೇಕ್ರಿ ಅದನ್ನು. ಅದಾದ ನಂತರ ಈಗೇನು ಕುಟ್ಟಿದ್ರಲ್ಲ ಖಾರ ಜೀರಿಗೆ ಉಪ್ಪು ಅಂದ್ರೆ ಹಸಿಮೆಣಸನ್ನು ಅದನ್ನು ತೊಗೊಂಬಂದು ಹಾಕಿರಿ. ಅದ್ರ ಜೊತೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ನೀವಿಲ್ಲಿ ಸೇರಿಸ್ರಿ. ಅದಾದ ನಂತರ ಏನು ಮಾಡಿರಿ, ಕೊತ್ತಂಬರಿ ಸೊಪ್ಪನ್ನು ನೀವಿಲ್ಲಿ ಹಾಕಿರಿ. ಮುಂದಕ್ಕೆ ಇದರೊಳಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ನೀವು ಸೇರಿಸ್ಬೇಕಾಗತ್ತೆ ರೀ. ಇಷ್ಟಾದ ನಂತರ ಏನು ಮಾಡಿರಿ, ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನೀವು ಸೇರಿಸ್ರಿ. ಇಷ್ಟಾದ್ಮೇಲೆ ಇದನ್ನು ಚಲೋದ್ನಾಗಿ ಕಲಸ್ರಿ. ಈಗೇನು ನೀವು ಕಲ್ಸಾಕತ್ತಿರಲ್ಲ ಇದು ಭಾಳ ಚಲೋ ಆಗ್ತೈತೆ. ನೀವು ಹೆಂಗೆ ಬರ್ತಾ ಮಾಡ್ಕೊತಿದ್ದಲ್ಲ ಬರೀ ಇದನ್ನಷ್ಟನ್ನು ತಿನ್ಬೋದು ರೀ. ನೀವು ಇದಷ್ಟೂ ಮಸ್ತ್ ಅನ್ನಿಸ್ತೈತೆ ರೀ. ಇನ್ನು ಈಗ ನಾವು ನಿಮಗೇನು ಕೈಗೊಜ್ಜು ತೋರ್ಸಾಕತ್ತಿರಲ್ಲ ಅದರ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಏನು ಮಾಡಿರಿ ಅಂತಂದ್ರೆ ಒಂದು ಯಾವುದೇ ಸಾಂದ್ ಕಡಾಯಿ ಅಥವಾ ಒಂದು ಪಾತ್ರದಾಗ ಒಂದೀಟ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿರಿ. ಚಟ್ಪಟ ಅನ್ನಬೇಕು. ಅದಾದ ನಂತರ ಇಂಗು ಹಂಗೆ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಏನು ನಾವು ಜಜ್ಜಿಟ್ಟಿದ್ದೀವಿ ನೋಡ್ರಿ ಇದೇಗೆ ಅದನ್ನಷ್ಟು ಹಾಕಿ ಎಣ್ಣೆ ಒಳಗೆ ಸ್ವಲ್ಪನ ನೀವು ತಿರುವಾಡಿ ಫ್ರೈ ಮಾಡಬೇಕಾಗತ್ತೆ ರೀ. ಅದಾದ ನಂತರ ಒಣ ಮೆಣಸಿಕಾಯಿ ಬ್ಯಾಡಗಿ ಇರಲಿ ಗುಂಟೂರು ಇರಲಿ ಯಾವ ಬೇಕೋ ಅವನ್ನ ಒಣ ಮೆಣಸಿಕಾಯಿ ಒಂದು 2-3 ಹಾಕಿ ಕೆಳಗೆ ತೊಗೊಂಬರ್ರಿ. ಅದ್ರೊಳಗೆ ನಾವು ಆಗಲೇ ಏನು ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಹುಣಸೆಹಣ್ಣಿನ ರಸವನ್ನು ನೀವು ಸೇರಿಸ್ಬೇಕಾಗತ್ತೆ ರೀ. ಇದ್ರೊಳಗೆ ನಾವು ಕಲಿಸಿಟ್ಕೊಂಡಂತಹ ಬದನೆಕಾಯಿ ಏನಿತ್ತಿರಲ್ಲ ಅದನ್ನು ಹಾಕಿ ಚಲೋ ಹೊತ್ನಂಗೆ ಮಿಕ್ಸ್ ಕೊಡಬೇಕಾಗತ್ತೆ ರೀ. ನೋಡಿ ನೀವು ಯಾವಾಗ ಈ ಒಂದು ಮಸ್ತಾಗಿರುವಂಥ ರೆಸಿಪಿಯನ್ನು ಮಾಡ್ತಿರ್ತಿರಲ್ಲ ಹುಣಸೆಹಣ್ಣನ್ನು ಬದನೆಕಾಯಿ ಎಷ್ಟಿರ್ತಾವೋ ಅದ್ರ ತಕ್ಕನಾಗಿ ನೋಡ್ಕೊಂಡು ತೊಗೋಬೇಕ್ರಿ. ಆಮೇಲೆ ನಾವು ಇದನ್ನು ಈಗ ಹಂಗೆ ಕಲಿಸಿಡ್ತೀವಿ. ಊಟ ಯಾವಾಗ ಮಾಡ್ತಿರ್ತೀರಲ್ಲ ಅವಾಗ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಮತ್ತಷ್ಟು ನೀರನ್ನು ಹಾಕಿ ಅದನ್ನು ತೆಳು ಮಾಡ್ಕೊತೀವಿ ರೀ. ತಿತ್ರಿ ಹಂಗೆ ನೋಡೋಕೆ ಹೋದ್ರೆ ಇಲ್ಲಂತಂದ್ರೆ 3-3.5 ಕಪ್ಪಷ್ಟು ನೀರು ಇದಕ್ಕೆ ಬೇಕಾಗೈತಿ. ಅಂದಾಗಿದೆ ಚಂದಂಗೆ ಈ ರೀತಿಯಾಗಿ ಮಿಕ್ಸ್ ಆಗ್ತೈತಿ. ಬರಬ್ಬರಿಯಾಗಿನೂ ಒಂದು ರೆಸಿಪಿ ತಯಾರಾಗ್ತೈತೆ ರೀ. ಸಿಂಪಲ್ ಆಗಿರುವಂತಹ ರೆಸಿಪಿ, ಬಹಳ ಮಸ್ತಾಗಿರುವಂತಹ ಬದನೆಕಾಯಿಯ ಕೈಗೊಜ್ಜನ್ನು ನೀವು ತಪ್ಪಲಾರ್ದ ಮಾಡ್ಕೊರಿ. ಯಾಕಂತಂದ್ರೆ ನಾಲ್ಗೆಗೆ ಯಾವುದು ರುಚಿ ಗೊತ್ತಾಗೋತ್ತಂದ್ರೂ ಅಂಥ ಟೈಮ್ದಾಗ ಈ ಒಂದು ರೆಸಿಪಿಯನ್ನು ಮಾಡಿದ್ರಿ ಅಂತಂದ್ರೆ ನಿಮಗೆ ಇದೇ ಏನ್ರಿ ನಾ ನಿಮಗೆ ಖಾರ ಹುಳಿಯಾಗಿ ಈ ರೀತಿಯಾಗಿ ಮಸ್ತಾಗಿರುವಂತಹ ರೆಸಿಪಿ. ಬರೀ ಏನೂ ಬೇಕಾಗಿಲ್ಲ ರೀ, ಸಿಂಪಲ್ಲಾಗಿ ಅನ್ನ ಮಾಡಿರಿ. ಅದ್ರ ಜೊತೆ ಈ ಒಂದು ಗೊಜ್ಜನ್ನು ಮಾಡಿ ನೀವು ಅದನ್ನು ಎಂಜಾಯ್ ಮಾಡಿ ನೋಡಿರಿ. ಹಂಗೆ ಇದೇ ರೀತಿ ಇನ್ನಿತರ ಮಸ್ತಾಗಿರುವಂತಹ ಕೈಗೊಜ್ಜು ಅಥವಾ ಬದನೆಕಾಯಿ ಗೊಜ್ಜು ರೆಸಿಪಿ ನಮ್ಮ ಚಾನಲ್ದಾಗದ ಅದಾವ್ರಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಸಲ ತಾವು ತಪ್ಪಲಾರ್ದ ಚೆಕ್ ಮಾಡಿರಿ ಅಂತ ಹೇಳ್ತಾ
ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.